ವಿರೋಧ ಬಂದಾಗ ಅವರು ಕುಗ್ಗುವುದಿಲ್ಲ. ರಾಜಕೀಯ ಏರುಪೇರು ಇದ್ದಾಗ ಅವ್ರು ಯಾವಾಗೂ ಅದರಿಂದ ಧೃತಿಗೆಡುವುದಿಲ್ಲ. 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಕಾರಣೀಭೂತರಾದರು. ಅವ್ರು ಪಾರ್ಟಿ ಹೊಡಿತಾರ ಅಂಥೇಳಿ ಎಲ್ಲರದು ಅಪೇಕ್ಷೆ, ಎಲ್ಲರದು ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಆದರೆ ಅವ್ರು ಅದನ್ನು ಮಾಡಲಿಲ್ಲ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಸರ್ಕಾರಿ ನೌಕರರಿಗೆ, ಮಧ್ಯಮ ವರ್ಗದವ್ರಿಗೆ, ಇವ್ರಿಗೆಲ್ಲರಿಗೂ ಉತ್ತರ ಕೊಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ. 1980ರಾಗ ನನಗನ್ಸಿದ ಮಟ್ಟಿಗೆ ರಾಜಕಾರಣದಲ್ಲಿ ಸೇರಿದರು. ಚುನಾವಣೆಯಲ್ಲಿ ಸೋತರು. ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ ನಂತರ ಅವ್ರು ಸೋತಾಗ ಅವ್ರ ಸ್ವಭಾವ ಅಂತಂದ್ರೆ ಸೋತಾಗ ಯಾವಾಗೂ ಅವರು ಕುಗ್ಗುವುದಿಲ್ಲ. ವಿರೋಧ ಬಂದಾಗ ಅವರು ಕುಗ್ಗುವುದಿಲ್ಲ. ರಾಜಕೀಯ ಏರುಪೇರು ಇದ್ದಾಗ ಅವ್ರು ಯಾವಾಗೂ ಅದರಿಂದ ಧೃತಿಗೆಡುವುದಿಲ್ಲ. ಇದು ಅವ್ರದ್ದು ಒಂದು ದೊಡ್ಡ ಗುಣ. ಅವ್ರದ್ದು ಇನ್ನೊಂದು ಶಕ್ತಿ ಅಂತಂದ್ರೆ ಅವ್ರದ್ದು ಸಂಘಟನಾ ಶಕ್ತಿ. ಅವರು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕೂಡಿಸಿ, ಎಲ್ಲರನ್ನೂ ಬೇರೆ ಶಾಸಕರನ್ನೆಲ್ಲ ಕೂಡಿಸಿ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಕಾರಣೀಭೂತರಾದರು. ಅವಾಗ ಮಧು ಆಮೇಲೆ ಮಾತಾಡೋಂತೀರಿ, ಅವ್ರ ಬಗ್ಗೆ ಮಾತಾಡತ್ತೀರಿ, ಆಮೇಲೆ ಮಾತಾಡೋಂತ. ಅವ್ರಿಗೂ ಕೇಳ್ಬೇಕಂತ ಅದಕ್ಕೆ ಸ್ಪೀಕರ್ ಹಾಕೊಂಡು ಕೂತಾರೆ. 2023ರಲ್ಲಿ ಅವ್ರ ಅಧ್ಯಕ್ಷರಾಗಿ ಏನು ಕಾಂಗ್ರೆಸ್ ಅವಾಗ ಮೆಜಾರಿಟಿ ಬಂತು, ಅವಾಗ ಎಲ್ಲರದು ತಿಳ್ಕೊಂಡಿದ್ದೀವಿ ನಾವು, ಸಿದ್ದರಾಮಯ್ಯನವರೆಲ್ಲ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾರಂತೇಳಿ. ಆದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಎಷ್ಟು ಜಾಣರದಾರ ಪಾಲಿಟಿಕ್ಸ್ದಾಗ, ಅಷ್ಟೇ ನಮ್ಮ ಕರ್ನಾಟಕ ಕಂಡಂತ ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತಂದ್ರೆ ಸಿದ್ದರಾಮಯ್ಯನವರು. ಬೇರೆ ಪಕ್ಷದಿಂದ ಬಂದು ಈ ಪಕ್ಷಕ್ಕೆ ಬಂದು 2 ಸರ್ತಿ ಮುಖ್ಯಮಂತ್ರಿ ಆದವರು. ಅವರು DK ಶಿವಕುಮಾರ್ ಅವರಿಗೆ ಸಿಗಬೇಕಾದಂತ ಆ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಂದರು. ಆದ್ರೆ ಆ ಸಂದರ್ಭದಲ್ಲಿ ಎಲ್ಲರದು ಏನಿತ್ತು, ಇಲ್ಲ DK ಶಿವಕುಮಾರ್ ಅವರು ಪಾರ್ಟಿ ಬಿಟ್ಟು ಹೊರಗೆ ಹೋಗ್ತಾರ ಅಂತೇಳಿ. ಯಾಕಂದ್ರೆ ಅವ್ರದ್ದು ಸ್ವಭಾವನ ಹಂಗ, ಹೋರಾಟದ ಸ್ವಭಾವ. ಅವ್ರು ಪಾರ್ಟಿ ಹೊಡಿತಾರ ಅಂಥೇಳಿ ಎಲ್ಲರದು ಅಪೇಕ್ಷೆ, ಎಲ್ಲರದು ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಆದರೆ ಅವ್ರು ಅದನ್ನು ಮಾಡಲಿಲ್ಲ. ಅದು ಅವ್ರದ್ದು ರಾಜಕೀಯ ಮೆಚುರಿಟಿ ಅಂತೇಳಿ ಈಗ ಅನಿಸ್ತೈತೆ ಹೈಂಡ್ ಸೈಡ್ದಾಗ ನೋಡಿದ್ರೆ. ಚಿಕ್ಕ ವಯಸ್ಸಾಗ ರಾಜಕೀಯಕ್ಕೆ ಬಂದು ಸೋಲ್ಕೊಂಡು ಗೆಲುವು ಕಂಡು ಸಚಿವರಾಗಿ, ಪಕ್ಷದ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳಾದ ಅವರಿಂದ ನಮ್ದು ಎಲ್ಲರದು ನಿರೀಕ್ಷೆ ಐತಿ. ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಸರ್ಕಾರಿ ನೌಕರರಿಗೆ, ಮಧ್ಯಮ ವರ್ಗದವ್ರಿಗೆ, ಇವ್ರಿಗೆಲ್ಲರಿಗೂ ಉತ್ತರ ಕೊಡುವಂತ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ. ಕಾಂಗ್ರೆಸ್ದವರು ಇವ್ರ ಅಧ್ಯಕ್ಷತೆಯಲ್ಲಿ 5 ಗ್ಯಾರಂಟಿ ತಗೊಂಬಂದ್ರು. ಅದ್ರ ಬಗ್ಗೆ ನಮ್ದೇನು ತಾತ್ವಿಕವಾಗಿ ವಿರೋಧ ಇಲ್ಲ. ಆದರೆ ಇದೆಲ್ಲದ್ರ ಜೊತೆ ಮುಖ್ಯಮಂತ್ರಿಗಳಾದವ್ರಿಗಿಂದ ನಮ್ಮ ಅಪೇಕ್ಷೆ ಏನಂತಂದ್ರೆ, ನಮಗೆ ಎಂತ ರಸ್ತೆ ಮಾಡ್ತೀರಿ, ನೀರಾವರಿಗೆ, ರೈತರಿಗೆ ನೀವೇನು ಮಾಡ್ತೀರಿ, ಶಾಲೆ ಮಾಡ್ತಿರೋ ಇಲ್ಲೋ, ಆಸ್ಪತ್ರೆ ಮಾಡ್ತಿರೋ ಇಲ್ಲೋ, ಕೈಗಾರಿಕೆ ಮಾಡ್ತಿರೋ ಇಲ್ಲೋ, ಉದ್ಯೋಗ ಸೃಷ್ಟಿ ಮಾಡಕ್ಕೆ ಏನು ಮಾಡ್ತೀರಿ, ಇದೆಲ್ಲದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರ ಅಂತ ಹೇಳಿ ನಮ್ಗೆಲ್ಲರದು ಅಪೇಕ್ಷೆ ಐತಿ, ಅವರಿಂದ ನಿರೀಕ್ಷೆ ಐತಿ. ರಾಜ್ಯದ ಯುವಕರಿಗೆ ಯುವ ನಿಧಿ ಕೊಡಾತ್ತೀರಿ. ಆದ್ರೆ ರಾಜ್ಯದ ಯುವಕರಿಗೆ ಭತ್ತೆ ಕೊಡೋಕ್ಕಿಂತ ಉದ್ಯೋಗ ಕೊಡೋದು ಬಹಳ ಮುಖ್ಯ. ಅವ್ರು ಉದ್ಯೋಗ ಸೃಷ್ಟಿ ಮಾಡುವಂತ ಅದ್ರ ಬಗ್ಗೆ ನೀವೇನ್ ಮಾಡ್ತೀರಿ ಅಂತೇಳಿ ನಮ್ದು ಅಪೇಕ್ಷೆ ಐತಿ. ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲುವಂಗ. DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಹಿಂದೂ ಕೂಡ ಬಹಳ ಮಾತಾಡಿದ್ದಾರೆ, ಈಗೂ ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಆದ್ರೆ ಇಲ್ಲಿ ನಮ್ಮ ಜನ ಅಪೇಕ್ಷೆ ಮಾಡೋದು ಅವರಿಂದ ಬೆಂಗಳೂರಿನ ರಸ್ತೆಗಳು ಯಾವಾಗ ಸುಧಾರಿಸ್ತಾವು, ಟ್ರಾಫಿಕ್ ಯಾವಾಗ ಕಡಿಮೆ ಆಗ್ತೈತಿ, ಮಳೆ ಬಂದಾಗ ನೀರು ಯಾವಾಗ ನಿಲ್ತೈತಿ, ನೀರು ನಿಲ್ಲೋದು ಯಾವಾಗ ಕಡಿಮೆ ಆಗ್ತೈತಿ, ಕಸದ ಸಮಸ್ಯೆ ಯಾವಾಗ ನಮ್ಮ ಮುಖ್ಯಮಂತ್ರಿಗಳ ಬಗೆಹರಿಸ್ತಾರ, ಕುಡಿಯೋ ನೀರು ಯಾವಾಗ, ಕಾವೇರಿ ನೀರು ಎಲ್ಲಾದ್ರೂ ಬೆಂಗಳೂರಾಗ ಯಾವಾಗ ಸಿಗ್ತೈತಿ ಅಂತ ಹೇಳಿ ಕಾಯ್ತಿದ್ದಾರೆ. ಬೆಂಗಳೂರಿನ ಬಗ್ಗೆ ಕೇವಲ ದೊಡ್ಡ ದೊಡ್ಡ ಘೋಷಣೆ ಮಾಡಿದ್ರೆ ಸಾಲುದಿಲ್ಲ, ಫಲಿತಾಂಶ ನಮಗ ನಿರೀಕ್ಷೆ ಐತೆ ಅವರಿಂದ.
ಮಾನ್ಯ ಮುಖ್ಯಮಂತ್ರಿಗಳಾದಾಗ ಕೀರ್ತಿ ಭಾಳ ಆರಾಮಾಗಿ ಬರ್ತೈತಿ. ಆದರೆ ಈ ಅಧಿಕಾರದ ಹೊಣೆಗಾರಿಕೆ ಏನು ಮಾಡೋದೈತಲ್ಲ, ಇದಕ್ಕೆ ಭಾಳ ಉತ್ತಮ ಅಡ್ಮಿನಿಸ್ಟ್ರೇಷನ್ ಬೇಕಾಗ್ತೈತಿ. ನೀವು ಮಾತಾಡ್ಬೇಕಾದ್ರೆ ನಮ್ಮ ಸುರೇಶ್ ಕುಮಾರ್ ಅವರು, ಸುನಿಲ್ ಕುಮಾರ್ ಅವರು ಹೇಳಿದರು, ಏನು ಭಾಳ ಫಿಲಾಸಫರ್ ಆಗಿರಲ್ಲ ಅಂಥೇಳಿ. ಮುಖ್ಯಮಂತ್ರಿಗಳು ಕೂಡ ತಮ್ಮ ಭಾಷಣದಲ್ಲಿ ಪ್ಲೂಟೋನ ಉದ್ಗಾರ ಮಾಡಿದರು. ಕಿಂಗ್ ಹ್ಯಾಸ್ ಟು ಬಿ ಎ ಫಿಲಾಸಫರ್ ಅಂಥೇಳಿ ರಿಪಬ್ಲಿಕ್ದಲ್ಲಿ ಪ್ಲೂಟೋ ಬರೆದಿದ್ದಾನೆ. ರಿಪಬ್ಲಿಕ್ ಏನು ಪುಸ್ತಕ ಇದೆ, ಅದರಲ್ಲಿ ಪ್ಲೂಟೋ ಬರೆದಿದ್ದ, ಪರ್ಸನ್ ಹೂ ಹೋಲ್ಡ್ಸ್ ಪವರ್ ಮಸ್ಟ್ ಪೊಸೆಸ್ ವಿಸ್ಡಮ್, ಸೆಲ್ಫ್ ಕಂಟ್ರೋಲ್, ಎ ಸೆನ್ಸ್ ಆಫ್ ಜಸ್ಟಿಸ್ ಅಂಡ್ ಎಬಿಲಿಟಿ ಟು ಪುಟ್ ಕಾಮನ್ ಗುಡ್ ಅಬೌವ್ ಪರ್ಸನಲ್ ಇಂಟ್ರೆಸ್ಟ್ ಅಂತ ಹೇಳಿ ಪ್ಲೂಟೋ ರಾಜನಾದವನಿಗೆ ಏನು ಬೇಸಿಕ್ ಕ್ವಾಲಿಟಿ ಇರಬೇಕು ಅದ್ರ ಬಗ್ಗೆ ರಿಪಬ್ಲಿಕ್ ಪುಸ್ತಕದಲ್ಲಿ ಬರೆದಿದ್ದಾನೆ. ಅವನ ಪ್ರಕಾರ ಜ್ಞಾನವಿಲ್ಲದ ಅಧಿಕಾರ ಅಪಾಯಕಾರಿ, ಆದರೆ ಸ್ವಾರ್ಥದಿಂದ ಕೂಡಿದ ಬುದ್ಧಿವಂತಿಕೆ ಇನ್ನೂ ಹೆಚ್ಚು ಅಪಾಯ ಅಂತ ಹೇಳಿ, ಇದು ನಾ ಹೇಳಿದ್ದಲ್ಲ, ಪ್ಲೂಟೋ ಹೇಳಿದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ನಿಮ್ಮ ರಾಜಕೀಯ ಜೀವನದ ಹೋರಾಟವನ್ನು ನಾವು ಗೌರವಿಸ್ತೇವೆ. ನಿಮ್ಮ ಸಂಘಟನಾ ಶಕ್ತಿಯನ್ನು ಕೂಡ ಗೌರವಿಸ್ತೇವೆ. ರಾಜಕೀಯ ಸಂಕಷ್ಟ ಬಂದಾಗ, ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದಾಗ ಕೂಡ ನೀವು ಯಾವ ರೀತಿ ಎದುರಿಸಿದಿರಿ ಅದನ್ನು ನಾವು ಗೌರವಿಸ್ತೇವೆ. ಸಚಿವರಾಗಿ ನೀವು ಏನು ಮಾಡಿದಿರಿ, ಅಧ್ಯಕ್ಷರಾಗಿ ಏನು ಮಾಡಿರಿ, ಅದನ್ನೆಲ್ಲರದ್ದು ಕೂಡ ನಾವು ಗೌರವಿಸ್ತೇವೆ. ನಿಮ್ಮ ದೀರ್ಘ ರಾಜಕೀಯ ಹೋರಾಟದಿಂದ ನೀವು ಈ ಸ್ಥಾನಕ್ಕೆ ಬಂದಿರಿ. ಆದ್ರೆ ನಮಗೀಗ ನಿಮ್ಮಲ್ಲಿರುವಂಥ ಅಪೇಕ್ಷೆ ಏನಂತಂದ್ರೆ, ಈ ಎಲ್ಲ ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ ಎಲ್ಲ ನೀವು ಉಪಯೋಗಿಸ್ಕೊಂಡು ನೀವು ಕರ್ನಾಟಕ ಕಟ್ಟುವಂಥ ನಿಮ್ಗೆ ಅವಕಾಶ ಏನೈತಿ, ಆ ಅವಕಾಶವನ್ನು ನೀವು ಸರಿಯಾಗಿ ಮಾಡಿಕೊಂಡು ಯಾವುದೇ ರೀತಿಯ ಪಕ್ಷದ ಭೇದ ಮಾಡ್ದಂಗೆ, ಕೇವಲ ಬೆಂಗಳೂರು ಮಾತ್ರ ಅಭಿವೃದ್ಧಿ ಅಲ್ಲ, ಇಡೀ ಕರ್ನಾಟಕದ ಅಭಿವೃದ್ಧಿ ಆದರೆ ಕರ್ನಾಟಕದ ಅಭಿವೃದ್ಧಿ ಅಂತಾರ ಅನ್ನುವಂಥ ವಿಚಾರವನ್ನು ತಾವು ಸತತವಾಗಿ ನೆನಪಿಟ್ಕೊಂಡು, ಕರ್ನಾಟಕದಲ್ಲಿ ಹಿಂದುಳಿದ ಭಾಗಗಳಾದ ಉತ್ತರ ಕರ್ನಾಟಕ, ಅದರ ಭಾಗಗಳಾದ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇವುಗಳ ಬಗ್ಗೆ, ಮಧ್ಯ ಕರ್ನಾಟಕದ ಬಗ್ಗೆ, ಇವುಗೆಲ್ಲದ್ರ ಬಗ್ಗೆನೂ ಗಮನ ಇಟ್ಟು ನೀವು ಕೆಲಸ ಮಾಡಬೇಕು. ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇರ್ತೈತಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಮಂಕಾಳ ವೈದ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ನೀವು ಹೇಳಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಅರವಿಂದ್ ಬೆಲ್ಲನ್ ಸಾಹೇಬರು ಡೆಪ್ಯೂಟಿ ಸ್ಪೀಕರ್ ಮಾಡಿಬಿಟ್ರಿ. ನಾವು ಮಂಕಾಳ ವೈದ್ಯರ ಬಗ್ಗೆ ಮಾತಾಡಿ ಏನಾರ ಬೆಳಕು ಚೆಲ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತೆಗೆ ಹೊಂಟ್ರ ಅವ್ರು. ಒಳ್ಳೆ